ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 13. ಅಖಿಲನ ಹಠಾತ್ ವರ್ತನೆಗೆ ತತ್ತರಿಸಿದ ಮಾನ್ಯತಾ ಅವನಿಂದ ದೂರ ಸರಿಯಲು ಪ್ರಯತ್ನಿಸಿ ಸೋತು ಅವನ ಎದೆಗೆ ಹೊರಗಿದಳು. ಮೈ ಮೇಲೆ ಬಿದ್ದ ಭಾರದ ಅನುಭವವಾದಾಗ ವಾಸ್ತವಕ್ಕೆ ಬಂದ ಅಖಿಲ್ ಆವೇಶ ಕೋಪವೆಲ್ಲ ನೆಲಕಚ್ಚಿ ತಾನಿರುವ ಸ್ಥಿತಿಯನ್ನು ನೋಡಿ ಆಘಾತಕ್ಕೆ ಒಳಗಾದವನೇ ತಕ್ಷಣ ಅವಳನ್ನು ತನ್ನಿಂದ ದೂರ ತಳ್ಳಿದನು. ಅವನು ತಳ್ಳಿದ ರಭಸಕ್ಕೆ ಅವಳ ಕೈಗಂಟು ಜೋರಾಗಿಯೇ ಗೋಡೆಗೆ ಬಡಿದಿತ್ತು. ಅಮ್ಮ ಎನ್ನುತ್ತಾ ಸಾವರಿಸಿಕೊಂಡು ನಿಂತು ತನ್ನ ಅಸಹಾಯಕತೆಯನ್ನು ನೆನೆದವಳ ಕಣ್ಣುಗಳು ತುಂಬಿದ್ದವು. ಕಣ್ಣೀರಿನ ಹಿಂದೆ ಮಬ್ಬಾಗಿ ಕಾಣುತ್ತಿರುವ ಅಖಿಲನನ್ನು ನೋಡಿದವಳೆ ಭಯದಿಂದ ಹೊರಕೋಡಿದಳು. ಅಖಿಲ್ ಒಂದು ಕ್ಷಣ ತಾನು ಮಾಡಿದ ಅವಾಂತರವನ್ನು ನೆನಪಿಸಿಕೊಂಡು ಹಣೆಯನ್ನು ನೀವುತ್ತಾ, ನಾನು ಛೀ ಹೋಗಿ ಹೋಗಿ ಅವಳ ಅಂತ ಮಾತುಗಳನ್ನು ಜೋಡಿಸಲು ಸೋತವನು ಪಕ್ಕದಲ್ಲೇ ಇದ್ದ ವಾಶ್ರೂಮ್ಗೆ ಹೋಗಿ ಮುಖಕ್ಕೆ ತಣ್ಣೀರು ಚುಮುಕಿಸಿ ಕನ್ನಡಿಯಲ್ಲಿ ತನ್ನ ಮುಖ ನೋಡಿಕೊಂಡವನ ಕಣ್ಣುಗಳು ನೀನೇಕೆ ಹಾಗೆ ವರ್ತಿಸಿದೆ ಎನ್ನುವ ಒಂದೇ ಪ್ರಶ್ನೆಯನ್ನು 10 ಬಾರಿ ಕೇಳುತ್ತಿದ್ದರು. ಕೋಪದಲ್ಲೇ ನಲ್ಲಿಯ ಮೇಲೆ ಕುಟ್ಟಿ ವಾಶ್ರೂಮ್ ಬಾಗಿಲನ್ನು ಜೋರಾಗಿ ಎಳೆದು ಕ್ಯಾಬಿನ್ ಒಳಗಡೆ ಬಂದವನ ಎದುರುಗಡೆ ಕಿವಿ ಮುಚ್ಚಿಕೊಂಡಿದ್ದ ಸಾಮ್ರಾಟ್, ಲೋ ಅದ್ಯಾಕೆ ಅಷ್ಟು ಜೋರಾಗಿ ಬಾಗಿಲು ಹಾಕುತ್ತೀಯ, ಕಿವಿ ಕೆಪ್ಪಾಯಿತಿಲ್ಲಿ ಎಂದು ನಿಮಿಷಗಳಾದರೂ ಯಾವುದೇ ಪ್ರತಿಕ್ರಿಯೆ ತೋರದೆ ಪೂರ್ತಿ ಶರ್ಟನ್ನು ಒದ್ದೆ ಮಾಡಿಕೊಂಡು ತಟಸ್ಥವಾಗಿ ನಿಂತಿರುವವನನ್ನು ನೋಡಿ ಕಿವಿಯಿಂದ ಕೈ ತೆಗೆದ ಸಾಮ್ರಾಟ್ ಅವನ ಹೆಗಲ ಮೇಲೆ ಕೈಯಿಟ್ಟು, ಅಖಿಲ್ ಏನಾಯಿತು ಎಂದವನ ಮಾತಿಗೆ ವಾಸ್ತವಕ್ಕೆ ಬಂದ ಅಖಿಲ್ ತಾನಿರುವ ಸ್ಥಿತಿ ಹಾಗೂ ತನ್ನೆದುರು ನಿಂತಿರುವ ಸಾಮ್ರಾಟ್ನನ್ನು ನೋಡಿ ಒಮ್ಮೆಲೆ ಗಾಬರಿಗೊಂಡು ಶರ್ಟನ್ನು ಕೊಡವಿ ಅವನಿಂದ ದೂರ ಸರಿದವನು ತಡವರಿಸುತ್ತಾ, ನಥಿಂಗ್ ಬ್ರೋ, ವಾಶ್ರೂಮ್ ಟ್ಯಾಪ್ ಕೆಟ್ಟಿದೆ, ಹಾಗಾಗಿ ಬಟ್ಟೆಯೆಲ್ಲ ಒದ್ದೆಯಾಯಿತು, ಬಿಡು, ನೀನೇನೋ ಇಲ್ಲಿ ಏನಾದರೂ ಕೆಲಸವಿತ್ತಾ ಎಂದು ಅವನ ಕುರ್ಚಿಯಲ್ಲಿ ಕುಳಿತನು. ಅಖಿಲ್ ವರ್ತನೆ ಸಾಮ್ರಾಟನಿಗೆ ವಿಚಿತ್ರ ಅನಿಸಿದರೂ ಅದರ ಬಗ್ಗೆ ಯೋಚಿಸದೆ ಬಂದ ಕೆಲಸ ನೆನಪಾಗಿ ತನಗೆ ಕಳೆದ ವರ್ಷದ ಸೇಲ್ಸ್ ರಿಪೋರ್ಟ್ ಬೇಕು, ಸ್ವಲ್ಪ ತೆಗೆದುಕೊಡು, ಸೆಂಚು ಬ್ಯುಸಿಯಾಗಿದ್ದಾಳೆ, ಹಾಗಾಗಿ ನಿನ್ನಲ್ಲಿಗೆ ಬಂದೆ ಎನ್ನುತ್ತಾ ಅವನೆದುರಿನ ಕುರ್ಚಿಯನ್ನು ಎಳೆದು ಕೂತನು. 5 ಮಿನಿಟ್ಸ್ ಬ್ರೋ ಎಂದು ಲ್ಯಾಪ್ಟಾಪಲ್ಲಿ 1-2 ನಿಮಿಷ ನೋಡಿ, ಬ್ರೋ ಇಲ್ಲಿದೆ ನೋಡು, ಇಲ್ಲೇ ನೋಡುತ್ತೀಯಾ ಅಥವಾ ನಿನಗೆ ಮೇಲ್ ಮಾಡಬೇಕಾ ಅಂದ. ಹಾಂ ಬೆಟರ್, ಮೇಲ್ ಮಾಡಿಬಿಡು ಎಂದವನ ಮೊಬೈಲ್ ರಿಂಗಣಿಸಿತ್ತು. ಆಮೇಲೆ ಸಿಗುತ್ತೇನೆ ಎನ್ನುತ್ತಾ ಕರೆ ಸ್ವೀಕರಿಸಿದ ಸಾಮ್ರಾಟ್ ಅಖಿಲ್ ಕ್ಯಾಬಿನ್ನಿಂದ ಹೊರಗಡೆ ಹೋದನು. ದೀರ್ಘ ಉಸಿರು ಹೊರಚೆಲ್ಲಿದ ಅಖಿಲಿಗೆ ಈಗಷ್ಟೇ ಮಾನ್ಯತಾಳೊಂದಿಗೆ ನಡೆದುಕೊಂಡ ಘಟನೆ ಪದೇ ಪದೇ ಮಸ್ತಿಷ್ಕದಲ್ಲಿ ಹಾದು ಹೋಗಲಾರಂಭಿಸಿದಾಗ ಕೋಪದಲ್ಲೇ ಮೊಬೈಲ್ ಹಾಗೂ ಕಾರಿನ ಕೀ ಹಿಡಿದು ಅಲ್ಲಿಂದ ಹೊರಟನು. ಅಖಿಲ್ ಕ್ಯಾಬಿನ್ನಿಂದ ಹೊರಬಂದ ಮಾನ್ಯತಾ ಆದಷ್ಟು ತನ್ನನ್ನು ಸಂಭಾಳಿಸಿಕೊಂಡರೂ ಕಣ್ಣೀರು ತಡೆಯುವುದರಲ್ಲಿ ವಿಫಲಳಾಗಿ ಪಕ್ಕದಲ್ಲೇ ಇದ್ದ ರೆಸ್ಟ್ ರೂಮಿನೊಳಗಡೆ ಓಡಿದಳು. ರೂಮಿನ ಬಾಗಿಲನ್ನು ಲಾಕ್ ಮಾಡಿ ಕುಸಿದು ಕುಳಿತು ಬಾಯಿಯನ್ನು ಒತ್ತಿ ಹಿಡಿದು ಇಲ್ಲಿಯವರೆಗೆ ತಡೆದಿದ್ದ ದುಃಖವನ್ನೆಲ್ಲ ಹೊರಹಾಕಿ 10 ನಿಮಿಷ ಅಲ್ಲೇ ಕಣ್ಣೀರು ಸುರಿಸುತ್ತಾ ಕುಳಿತವಳಿಗೆ ತಾನೀಗ ಆಫೀಸಿನಲ್ಲಿರುವುದರ ನೆನಪಾದಾಗ ತಕ್ಷಣ ಫೈಲನ್ನೆಲ್ಲ ಹಿಡಿದು ಎದ್ದು ನಿಂತು ತನ್ನ ಜಾಗದತ್ತ ನಡೆದಳು. 1-2 ಗಂಟೆ ಒಬ್ಬರಲ್ಲಿಯೂ ಮಾತನಾಡದೆ ಅವಳಿಗೆ ವಹಿಸಿರುವ ಕೆಲಸದಲ್ಲೇ ಮುಳುಗಿ ಹೋದವಳಿಗೆ ಸಿಂಚನ ಕರೆ ಎಚ್ಚರಿಸಿತ್ತು. ಮಾನ್ಯತಾ, 1-2 ಡಾಕ್ಯುಮೆಂಟ್ಸ್ ನಿನಗೆ ಮೇಲ್ ಮಾಡಿದ್ದೇನೆ, ಅರ್ಜೆಂಟಾಗಿ ಅದರಲ್ಲಿ ಅಖಿಲ್ ಸಹಿ ಬೇಕು, ಅವನಿಗೆ ಫೋನ್ ಮಾಡಿದರೆ ಫೋನ್ ತೆಗೆಯುತ್ತಿಲ್ಲ, ಹಾಗಾಗಿ ನಿನಗೆ ಫೋನ್ ಮಾಡಿದೆ, ಈಗಲೇ ಅವನ ಸಹಿ ಹಾಕಿಸಿಕೊಂಡು ಆ ಡಾಕ್ಯುಮೆಂಟ್ಸನ್ನು ನನ್ನ ಕ್ಯಾಬಿನ್ನಿಗೆ ತಂದು ಕೊಡು ಆಯಿತಾ ಅಂದಾಗ ಮಾನ್ಯತಾ ಪ್ರತ್ಯುತ್ತರಕ್ಕೂ ಕಾಯದೆ ಕರೆ ತುಂಡರಿಸಿದರು. ಅಖಿಲ್ ಹೆಸರು ಕೇಳಿದ್ದೇ ತಡ ಮಾನ್ಯತಾ ಮೈ ಮನಸ್ಸಲ್ಲಿ ನಡುಕ ಹುಟ್ಟಿತ್ತು. ಇಷ್ಟು ವರ್ಷಗಳಲ್ಲಿ ಮೊದಲ ಬಾರಿಗೆ ಅವಳ ಕೆಲಸದ ಮೇಲೆ ಅವಳಿಗೆ ಜಿಗುಪ್ಸೆ ಮೂಡಿ ಸಿಂಚನ ಕಳುಹಿಸಿದ್ದ ಡಾಕ್ಯುಮೆಂಟ್ಸ್ ಪ್ರಿಂಟ್ ತೆಗೆದು ಅದನ್ನು ಕೈಯಲ್ಲಿಡಿದು ಭಾರವಾದ ಹೆಜ್ಜೆಗಳನ್ನು ಹಿಡಿತಾ ಅಖಿಲ್ ಕ್ಯಾಬಿನ್ ತನಕ ಬಂದವಳಿಗೆ ಮುಂದೆ ಹೋಗಲು ಅವಳ ಮನಸ್ಸು ಯಾಕೋ ಹಿಂದೇಟು ಹಾಕಿದರೂ ತನ್ನ ಕೆಲಸ ನೆನಪಾದಾಗ ಬಾಗಿಲನ್ನು ತಳ್ಳಿ ತಲೆ ತಗ್ಗಿಸಿ ಮೇ ಐ ಕಮಿನ್ ಸರ್ ಅಂದಾಗ ಅವನ ಉತ್ತರಕ್ಕಾಗಿ 10 ಸೆಕೆಂಡ್ ಕಾದು ಯಾವುದೇ ಪ್ರತಿಕ್ರಿಯೆ ಬರದಿದ್ದಾಗ ತಲೆ ಎತ್ತಿ ನೋಡಿದವಳಿಗೆ ಕ್ಯಾಬಿನ್ ಖಾಲಿಯಾಗಿ ಕಂಡಿತ್ತು. ವಾಶ್ರೂಮ್ನೊಳಗಡೆ ಇರಬಹುದೆಂದು 3-4 ಬಾರಿ
ಸರ್ ಸರ್ ಎಂದು ಅವನಿಗಾಗಿ ಕಾದು ತನ್ನ ಜಾಗಕ್ಕೆ ವಾಪಸ್ಸಾಗಿ ಅಖಿಲ್ ಕ್ಯಾಬಿನ್ನಲ್ಲಿ ಇಲ್ಲವೆಂದು ಸಿಂಚನಳಿಗೆ ತಿಳಿಸಿ ಅವಳ ಕೆಲಸದತ್ತ ಗಮನ ಹರಿಸಿದಳು. ಊಟದ ಸಮಯವಾದರೂ ಯಾರೂ ಬಾರದಿದ್ದನ್ನು ಗಮನಿಸಿದ ನಿವೇದಿತಾ ಮೊದಲು ಅಖಿಲ್ಗೆ ಕರೆ ಮಾಡಿದರೆ ಅವನ ಮೊಬೈಲ್ ಸ್ವಿಚ್ ಆಫ್ ಎಂದು ಬರುತ್ತಿತ್ತು. ಸಿಂಚನ ಆಗಲೇ ಫ್ರೆಂಡ್ ಮೀಟ್ ಎಂದು ಅವಳಿಗೆ ತಿಳಿಸಿ ಹೊರಗಡೆ ಹೋಗಿದ್ದಳು. ಸಾಮ್ರಾಟ್ಗೆ ಇನ್ನೇನು ಕರೆ ಮಾಡಬೇಕು ಎನ್ನುವಾಗ ಅವನು ಮತ್ತು ಆರ್ಯ ಅವಳ ಕ್ಯಾಬಿನ್ ಬಾಗಿಲು ತಳ್ಳುತ್ತಾ ಒಳಗಡೆ ಬಂದರು. ಅಖಿಲ್ ಸಿಂಚು ಇನ್ನೂ ಬರಲಿಲ್ವಾ ಎಂದ ಸಾಮ್ರಾಟ್ಗೆ ಅವರಿಬ್ಬರ ಬಗ್ಗೆ ತಿಳಿಸಿದಾಗ ಅವನು ಅಖಿಲ್ಗೆ ಕರೆ ಮಾಡಿ ಸೋತು ಅವನು ಹೊರಗಡೆ ಹೋಗಿರಬೇಕು, ನಾವು ಊಟ ಮಾಡೋಣವಾ ಎಂದವನ ಮಾತಿಗೆ ಕುರ್ಚಿಯಿಂದ ಎದ್ದ ನಿವೇದಿತಾ ಪಕ್ಕದಲ್ಲೇ ಇದ್ದ ಬಾಗಿಲನ್ನು ತಳ್ಳಿ ಒಳಗಡೆ ಹೋದಳು. ಅವರಿಬ್ಬರಿಗೂ ಊಟ ಕೊಟ್ಟು ಇನ್ನು ಮೂವರು ಊಟ ಮಾಡುವಷ್ಟು ಉಳಿದಿರುವ ಅನ್ನ ಸಾಂಬಾರನ್ನು ನೋಡುತ್ತಿದ್ದವಳನ್ನು ಗಮನಿಸಿದ ಆರ್ಯ, ಇಫ್ ಯು ನಾಟ್ ಮೈಂಡ್ ಊಟ ಜಾಸ್ತಿಯೇ ಇದೆ, ಮನು ಮಾನ್ಯತಾಳನ್ನು ನಮ್ಮೊಂದಿಗೆ ಊಟ ಮಾಡಲು ಕರೆಯಲ್ಲ ಎಂದವನನ್ನು ನಿವೇದಿತಾ ಮತ್ತು ಸಾಮ್ರಾಟ್ ಇಬ್ಬರು ಕಣ್ಣರಳಿಸಿ ನೋಡಿದಾಗ ಅವರಿಬ್ಬರನ್ನು ಬದಲಿಸಿ ನೋಡಿದವನು, ಹಾಗೇಕೆ ನೋಡುತ್ತಿದ್ದೀರಾ, ಊಟ ವೇಸ್ಟ್ ಆಗುವ ಬದಲು ಅವಳು ನಮ್ಮೊಂದಿಗೆ ಎಂದು ಸುಮ್ಮನಾದನು. ನಿವೇದಿತಾಳಿಗೂ ಅವನ ಮಾತು ಸರಿಯೆನಿಸಿ ಅವರಿಬ್ಬರನ್ನು ನೋಡಿ ಮುಗುಳ್ಳಕ್ಕೂ ಹೊರ ನಡೆದು ಮಾನ್ಯತಾಳಿಗೆ ಕರೆ ಮಾಡಿದಾಗ ಅವಳು ಊಟ ಆಗಿದೆ ಎಂದು ತಿಳಿಸಿದಳು. ಯಾಕೋ ದಿನೇ ದಿನೇ ನೀನು ಮಾನ್ಯತಾ ಹಿಂದೆ ಹೋಗುವುದು ಜಾಸ್ತಿಯಾಗಿದೆ. ಆರ್ಯ ಫಾರಿನ್ನಲ್ಲಿ ಹುಡುಗಿಯರ ಹಿಂದೆ ದೂರವೇ ಇರುತ್ತಿದ್ದವನಿಗೆ ಇಲ್ಲಿಗೆ ಬಂದ ಮೇಲೆ ಏನಾಗಿದೆ? ಬೆಳಿಗ್ಗೆ ನಿವೇದಿ ಎನ್ನುತ್ತಿದ್ದವನ ಮಾತನ್ನು ತಡೆಯುವಂತೆ ಅವರಿದ್ದ ರೂಮಿನ ಬಾಗಿಲನ್ನು ತಳ್ಳುತ್ತಾ ಬಂದ ನಿವೇದಿತಾ, ಮಾನ್ಯತಾ ಆಗಲೇ ಊಟ ಮಾಡಿ ಆಗಿದೆಯಂತೆ, ನೀವು ಊಟ ಮಾಡಿ, ಉಳಿದ ಊಟ ಹಾಟ್ ಬಾಕ್ಸಲ್ಲೇ ಇರಲಿ ಎನ್ನುತ್ತಾ ಅವಳು ತಟ್ಟೆಗೆ ಅನ್ನ ಸಾಂಬಾರ್ ಬಡಿಸಿಕೊಂಡು ಊಟಕ್ಕೆ ಕುಳಿತಳು. ಸಮಯ 6 ಗಂಟೆಯಾಗುತ್ತಲೇ ಲಾಗೌಟ್ ಮಾಡಿದ ನಿವೇದಿತಾ ಲ್ಯಾಪ್ಟಾಪ್ ಮುಚ್ಚಿಟ್ಟು ತಂದೆಗೆ ಕರೆ ಮಾಡಿದರೆ ಅವರಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ತನ್ನ ಬ್ಯಾಗ್ ಹಿಡಿದು ಕ್ಯಾಬಿನಿನಿಂದ ಹೊರ ಬಂದ ಮಾನ್ಯತಾ ಕೂರುವ ಜಾಗದತ್ತ ಕಣ್ಣಾಡಿಸಿ ಅವಳು ಇಲ್ಲದಿರುವುದನ್ನು ನೋಡಿ ಪ್ರತಿದಿನ ಕ್ಯಾಬಿನ್ ಒಳಗಡೆ ಹಿಣುಕಿ ದಿ ಬಾಯ್ ಎಂದು ಹೋಗುವಳು. ಇವತ್ತು ಹೇಳದೆಯೇ ಹೋಗಿದ್ದಾಳೆ, ಬಹುಶಃ ಕೆಲಸ ಜಾಸ್ತಿ ಇತ್ತೇನೋ ಎಂದುಕೊಂಡು ಪಾರ್ಕಿಂಗ್ ಲಾಟ್ನತ್ತ ನಡೆದಾಗ ಅಲ್ಲಿ ಆರ್ಯ ಮತ್ತು ಸಾಮ್ರಾಟ್ ಅವಳಿಗಾಗಿಯೇ ಕಾಯುತ್ತಿದ್ದರು. ಅವರನ್ನು ಹೊತ್ತ ಕಾರು ಮನೆಯತ್ತ ಸಾಗುತ್ತಿತ್ತು. ನಿವೇದಿತಾ ಅಖಿಲ್ ಹಾಗೂ ತಂದೆಗೆ ಕರೆ ಮಾಡಿ ಸೋತು ಸುಮ್ಮನಾಗಿ ಕಿಟಕಿಯಾಚೆ ನೋಡುತ್ತಾ ಕುಳಿತರೆ ಸಾಮ್ರಾಟ್ ಅವಳ ಪ್ರತಿಯೊಂದು ಚಲನವಲನವನ್ನು ಕನ್ನಡಿಯಲ್ಲಿ ನೋಡುತ್ತಾ ಕಾರನ್ನು ಚಲಾಯಿಸುತ್ತಿದ್ದನು. ಮನೆಯೊಳಗಡೆ ಬಂದ ನಿವೇದಿತಾ ಎಂದಿನಂತೆ ಮುನ್ನಿಯನ್ನು ಮುದ್ದಿಸುತ್ತಾ ಅದನ್ನು ತಬ್ಬಿಕೊಂಡು, ಅಮ್ಮ ಅಮ್ಮ ಅಪ್ಪ ಬಂದಿದ್ದಾರಾ ಮನೆಗೆ ಎಂದು ತಾಯಿಗಾಗಿ ಸುತ್ತಲೂ ಕಣ್ಣಾಡಿಸಿದಳು. ಮಗಳ ಧ್ವನಿ ಕೇಳಿ ಕೋಣೆಯಲ್ಲಿದ್ದವರು ಹೊರಗಡೆ ಬಂದು, ಇಲ್ಲಮ್ಮ, ಏನೋ ಮೀಟಿಂಗ್ ಅಂತೆ, ತಡವಾಗಬಹುದೆಂದು ಮಧ್ಯಾಹ್ನ ಫೋನ್ ಮಾಡಿ ಹೇಳಿದ್ದರು, ಹೋಗಿ ಎಲ್ಲ ಫ್ರೆಶ್ ಆಗಿ ಬನ್ನಿ ಎಂದು ಪಾಟೀಲನ್ನು ಕರೆಯುತ್ತಾ ಅಡುಗೆ ಕೋಣೆಯೊಳಗಡೆ ಹೋದರೆ ಆಗ ತಾನೇ ಒಳಗಡೆ ಬಂದ ಸಾಮ್ರಾಟ್ ಅವರ ಮಾತನ್ನು ಕೇಳಿ ತನ್ನ ಕೋಣೆಯತ್ತ ನಡೆದನು. ತಡರಾತ್ರಿಯಾದರೂ ಮನೆಗೆ ಮರಳದ ಅಪ್ಪ ಮಗನ ಬಗ್ಗೆ ಯೋಚಿಸುತ್ತಾ ಕುಳಿತ ರಜನಿ ಪಕ್ಕ ಬಂದ ಸಾಮ್ರಾಟ್ ಅವರನ್ನು ಬಳಸಿ, ಮಾ, ಇಲ್ಲಿ ಕುಳಿತು ಯಾರಿಗೆ ಕಾಯುತ್ತಿದ್ದೀರಾ ಅನ್ನುತ್ತಾ ಅವರ ಪಕ್ಕವೇ ಕುಳಿತನು. ನಿನ್ನ ಅಂಕಲ್ ಇನ್ನೂ ಬರಲಿಲ್ಲ ಕಣೋ, ತಡವಾಗುತ್ತೆ ಅಂತ ಹೇಳಿದ್ದರು, ಆದರೆ ಇಷ್ಟು ತಡ, ಗಂಟೆ ನೋಡು 11:30, ಅವರು ಬಾರದೆ ನೀವಿ ಊಟ ಮಾಡೋಲ್ಲ. ಅವಳು ಕೂಡ ಆಗಿನಿಂದ 10 ಬಾರಿ ಅಪ್ಪನಿಗೆ ಕರೆ ಮಾಡಿ ಸೋತು ಅವರ ಸ್ಟಡಿ ರೂಮಲ್ಲಿಯೇ ಕುಳಿತಿದ್ದಾಳೆ. ಆ ಅಖಿಲ್ ಮಧ್ಯಾಹ್ನ ಆಫೀಸಿನಿಂದ ಕಾಣೆಯಾಗಿದ್ದಾನಂತೆ, ಕಾರ್ ಹಿಡ್ಕೊಂಡು ಎಲ್ಲಿ ಹೋಗಿದ್ದಾನೋ ಗೂಬೆ. ಇನ್ನು ಸಿಂಚು ಈಗಷ್ಟೇ ಪಾರ್ಟಿಯಿಂದ ಬಂದು ಕೋಣೆಗೆ ಹೋದಳು. ಇನ್ನೇನು ಸ್ವಲ್ಪ ದಿನದಲ್ಲಿ ಮದುವೆಯಾಗುವ ಹುಡುಗಿ, ಹೀಗೆ ಮಧ್ಯರಾತ್ರಿ ಪಾರ್ಟಿ ನೈಟ್ ಔಟ್ ಅಂತ ಹೊರಗಡೆ ಇದ್ದರೆ ನಿನ್ನ ಪಾಡೇನು ಹೇಳು ಎಂದವರ ಕೊನೆಯ ಮಾತನ್ನು ಕೇಳಿ ಅವನಾಡುವ ಮಾತುಗಳು ಗಂಟಲಲ್ಲೇ ಉಳಿದವು. ಸಾಮ್ರಾಟ್ ಮೌನವನ್ನು ತಪ್ಪಾಗಿ ಅರ್ಥೈಸಿಕೊಂಡ ರಜನಿ, ಸಾಮ್ರಾಟ್, ಸಿಂಚುಗೆ ಸ್ವಲ್ಪ ಫ್ಯಾಷನ್ ಶೋ ಹುಚ್ಚಿದೆ ಬಿಟ್ಟರೆ ಅವಳಿಗೆ ಬಾಯ್ ಫ್ರೆಂಡ್ ಅಫೇರ್ ಅಂಥದ್ದೇನೂ ಇಲ್ಲ. ಮದುವೆ ಆದ ಮೇಲೆ ನೀನೇ ಅವಳಿಗೆ 4 ಬಿಗಿದು ಅವಳ ಫ್ಯಾಷನ್ ಶೋ ಹುಚ್ಚು ಬಿಡಿಸ್ತೀಯಾ?
ಅಂತ ನಸುನಕ್ಕೂ ಹೇಳಿದವರ ಮಾತಿಗೆ ನಕ್ಕ ಸಾಮ್ರಾಟ್ ಅಲ್ಲಿಂದ ಎದ್ದು ನಿಂತನು. ಅದ್ಯಾಕೋ ಪದೇ ಪದೇ ಅತ್ತೆಯಾಡುತ್ತಿದ್ದ ಸಿಂಚನ ಮತ್ತು ಅವನ ಮದುವೆಯ ಮಾತುಗಳು ಅವನಿಗೆ ಇಷ್ಟವಾಗುತ್ತಿರಲಿಲ್ಲ. ಡೋಂಟ್ ವರಿ ಮಾ, ಅಂಕಲ್ ಹೋಗಿರೋದು ತುಂಬ ಮುಖ್ಯವಾದ ಪ್ರಾಜೆಕ್ಟ್ ಮೀಟಿಂಗಿಗೆ. ಅಲ್ಲಿ ಅವರ ಫ್ರೆಂಡ್ಸ್ ಎಲ್ಲ ಸಿಕ್ಕಿ ಸ್ವಲ್ಪ ತಡವಾಗಿ ಬರಬಹುದು. ಇನ್ನು ಅಖಿಲ್ ಹಾಗೂ ಅವನ ಅಚಾನಕ್ ಟ್ರಿಪ್ ಬಗ್ಗೆ ಗೊತ್ತಿದೆ ನಿಮಗೆ. ನಾನು ಅವನ ಗೆಳೆಯರಿಗೆ ಕರೆ ಮಾಡಿ ವಿಚಾರಿಸುತ್ತೇನೆ ಎಂದು ಅವನ ಗೆಳೆಯರ ಬಗ್ಗೆ ತಿಳಿದುಕೊಳ್ಳಲು ಸಿಂಚನ ರೂಮಿನತ್ತ ನಡೆದನು. ಸ್ವಲ್ಪದರಲ್ಲೇ ಬಿರುಸಾಗಿ ಹೆಜ್ಜೆ ಇಡುತ್ತಾ ಒಳಗಡೆ ಬಂದ ವಾಸುದೇವ್, ರಜನಿ ಪ್ಲೀಸ್ ನನ್ನಲ್ಲಿ ಏನನ್ನೂ ಕೇಳಬೇಡ, ಬೆಳಿಗ್ಗೆ ಮಾತನಾಡೋಣ, ನಿವಿಯ ಬಳಿಯೂ ಹೇಳಿಬಿಡು ಎನ್ನುತ್ತಾ ಅವರ ಸ್ಟಡಿ ರೂಮ್ಗೆ ಹೋದರು. ಯಾವುದೋ ಫೈಲ್ ಒಳಗಡೆ ಮುಳುಗಿದ ನಿವೇದಿತಾ ಬಾಗಿಲ ಶಬ್ದಕ್ಕೆ ಎಚ್ಚೆತ್ತು ಎದುರಲ್ಲಿರುವ ಅಪ್ಪನನ್ನು ನೋಡಿ, ಅಪ್ಪ ಮೀಟಿಂಗ್ ಮಧ್ಯಾಹ್ನವೇ ಮುಗಿದಿತ್ತಲ್ಲ, ಇಷ್ಟು ತಡ ಯಾಕಾಯಿ ಅನ್ನುವ ಮಗಳ ಮಾತನ್ನು ತಡೆದವರು, ನಿವಿ ಈಗ ಯಾವ ಪ್ರಶ್ನೆಗಳಿಗೆ ನನ್ನಲ್ಲಿ ಉತ್ತರವಿಲ್ಲ, ಪ್ಲೀಸ್ ಲೀವ್ ಮಿ ಅಲೋನ್, ನಾಳೆ ಮಾತನಾಡೋಣ ಎಂದವರನ್ನು ದೀರ್ಘವಾಗಿ ದಿಟ್ಟಿಸಿ ಗುಡ್ ನೈಟ್ ಅಪ್ಪ ಎಂದು ಅಲ್ಲಿಂದ ಹೊರಟವಳು ತಿರುಗಿ ಅಪ್ಪ ಊಟ ಎನ್ನುವ ಮೊದಲೇ ವಾಸುದೇವ್ ಬಾಗಿಲು ಹಾಕಿದ್ದರು. ಅಪ್ಪನ ಬಗ್ಗೆ ಯೋಚಿಸುತ್ತಾ ಹೆಜ್ಜೆ ಹಾಕುತ್ತಿದ್ದವಳನ್ನು, ನಿವಿ ಅಪ್ಪ ಏನಾದರೂ ಹೇಳಿದರಾ? ಊಟ ಕೂಡ ಮಾಡಿಲ್ಲ ಅವರು ಎಂದು ಗಾಬರಿಯಲ್ಲಿ ಹೇಳುತ್ತಿದ್ದ ತಾಯಿಯ ಧ್ವನಿ ನಿಲ್ಲಿಸಿತ್ತು. ನಾಳೆ ಬೆಳಿಗ್ಗೆ ಹೇಳುತ್ತಾರಂತೆ, ನಮ್ಮಿಬ್ಬರಿಗೂ ಊಟಕ್ಕೆ ರೆಡಿ ಮಾಡು, ಮುನ್ನಿಯನ್ನು ಕರೆದುಕೊಂಡು ಬರುತ್ತೇನೆ ಎನ್ನುತ್ತಾ ಒಂದೆರಡು ಮೆಟ್ಟಿಲು ಹತ್ತಿದವಳ ಎದುರಿಗೆ ಬಂದ ಸಾಮ್ರಾಟ್ ಮುನ್ನಿಯನ್ನು ಹಿಡಿದುಕೊಂಡು ನಿಂತಿದ್ದನು. ಅವಳು ಆಶ್ಚರ್ಯದಲ್ಲಿ, ಮುನ್ನಿ ನಿನ್ನ ಕೈಯಲ್ಲಿ ಹೇಗೆ ಅಂದಳು. ಮುನ್ನಿಯನ್ನು ಅವಳ ಕೈಗಿಟ್ಟು 1 ವಾರದಿಂದ ಅದರ ಹಿಂದೆ ಓಡಾಡಿ ಅದಕ್ಕೆ ತಿನ್ನಲು ಏನೇನೋ ಆಸೆ ತೋರಿಸಿ ಪಟಾಯಿಸಿದ್ದು, ಈಗ 1-2 ದಿನದಿಂದ ಕರೆದಾಗ ಓಡಿ ಬರ್ತಾಳೆ. ನಾವಿಬ್ಬರು ಫ್ರೆಂಡ್ಸ್ ಈಗ. ಅಖಿಲ್ ಬಗ್ಗೆ ಮಾತನಾಡಲು ನಿನ್ನ ಕೋಣೆಗೆ ಹೋಗಿದ್ದೆ, ಇವಳೊಬ್ಬಳೇ ಇದ್ದಳಾ? ಸೀದಾ ಹಿಡಿದುಕೊಂಡು ಬಂದೆ ಅಂದ. ಅಖಿಲ್ ಇನ್ ಗೋವಾ, ಅವನ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದಾನೆ. ನಾಳೆ ಫ್ರೆಂಡ್ ಮದುವೆಯಂತೆ. ಇವತ್ತು ಮಧ್ಯಾಹ್ನ ಮದುಮಗನೇ ಖುದ್ದಾಗಿ ಫೋನ್ ಮಾಡಿದಾಗ ಹೋಗಲೇಬೇಕಾಯಿತು. ಸಾರಿ ನಿಮಗೆಲ್ಲ ಹೇಳಲಾಗಲಿಲ್ಲ ಅಂತ ಹೇಳಿದ. ಅವನು ಹಾಗೆಯೇ, ಲಾಸ್ಟ್ ಮಿನಿಟಲ್ಲಿ ಅವನಿಗೆಲ್ಲ ನೆನಪಾಗೋದು. ಅವನ ಎಲ್ಲ ಮಾತನ್ನು ನಂಬಬೇಡ, ಮೂಡ್ ಆಫ್ ಆದಾಗ ಹೀಗೆ ಸುಳ್ಳು ಹೇಳಿ ಹೇಳಿ ಎಸ್ಕೇಪ್ ಆಗ್ತಾನೆ. ಇನ್ನು 1 ವಾರ ಖಂಡಿತ ಬರೋಲ್ಲ ಅವನು. ಬಂದಾಗ ನಿಜವಾದ ಕಾರಣ ಅವನೇ ಹೇಳುತ್ತಾನೆ. ಊಟ ಆಯಿತಾ ನಿನ್ನದು ಎನ್ನುತ್ತಾ ಡೈನಿಂಗ್ ಟೇಬಲ್ ಪಕ್ಕ ಹೋದಳು. ತಾಯಿ ಮಗಳಿಗೆ ಗುಡ್ ನೈಟ್ ಹೇಳಿ ತನ್ನ ಕೋಣೆಯೊಳಗಡೆ ಬಂದ ಸಾಮ್ರಾಟ್ ಆರ್ಯ ಮಲಗಿರುವುದನ್ನು ಗಮನಿಸಿ ಸೀದಾ ಬಾಲ್ಕನಿಯತ್ತ ನಡೆದವನಿಗೆ ಅತ್ತೆಯ ಮಾತುಗಳೇ ಕಿವಿಯಲ್ಲಿ ಮರ್ದನಿಸುತ್ತಿತ್ತು. ನಾನು ಮತ್ತು ಸಿಂಚು ಅವಳ ಬಗ್ಗೆ ಪ್ರತಿ ಸಲ ಯೋಚಿಸಲು ಮನಸ್ಸು ಹಿಂದೇಟು ಹಾಕುವುದು ಯಾಕೆ? ಮುಂದೆ ಯಾವತ್ತಾದರೂ ನಮ್ಮಿಬ್ಬರ ಮದುವೆಯಾಗುವುದಂತೂ ಖಚಿತ. ಅದನ್ನು ತಡೆಯಲು ನನ್ನಲ್ಲಿ ಎಳ್ಳಷ್ಟು ಶಕ್ತಿ ಇಲ್ಲ ಎನ್ನುವುದಕ್ಕಿಂತ ಹಾಗೆ ಮಾಡಿ ಪುನಃ ಅನಾಥನಾಗಿ ಬದುಕಲು ನನ್ನಿಂದ ಸಾಧ್ಯವಿಲ್ಲ. ಇನ್ನೂ ಶ್ರದ್ಧಾ, ನಿವೇದಿತಾ, ಅವಳಿಗೆ ಗತ ಜೀವನ ನೆನಪಿಲ್ಲದಿದ್ದರೂ ಆ ಜೀವನದಲ್ಲಿ ಅವಳಿಗೆ ನೋವು ಕೊಟ್ಟ ಪಾಪಿ ನಾನು. ಪ್ರತಿ ಸಲ ಅವಳನ್ನು ನೋಡುವಾಗ ಆ ಪಾಪ ಪ್ರಜ್ಞೆ ನನಗೆ ಕಾಡುತ್ತದೆ. ಸಿಂಚು ಬಗ್ಗೆ ಯೋಚಿಸಲು ಹೋದಂತೆಲ್ಲ ಅವಳ ಜಾಗವನ್ನು ನಿವೇದಿತಾ ಯಾಕೆ ಆಕ್ರಮಿಸಿಕೊಳ್ಳುತ್ತಿದ್ದಾಳೆ? ಗಾಡ್, ಕೆಲವೊಂದು ಉತ್ತರವಿಲ್ಲದ ಪ್ರಶ್ನೆಗಳು ನೆಮ್ಮದಿಯಾಗಿ ಮಲಗಲು ಬಿಡುವುದಿಲ್ಲ ಎನ್ನುತ್ತಾ ಬಾನಂಗಳದಲ್ಲಿ ಹೊಳೆಯುತ್ತಿರುವ ನಕ್ಷತ್ರಗಳತ್ತ ನೋಟ ಹರಿಸಿದನು. ಬೆಳಿಗ್ಗೆ ಎದ್ದ ನಿವೇದಿತಾ ಅಪ್ಪನಲ್ಲಿ ಮಾತನಾಡಲು ಸೋತು ಕಂಪನಿಯತ್ತ ಹೊರಟಳು. ಮಧ್ಯಾಹ್ನ ಇದ್ದಕ್ಕಿದ್ದಂತೆ ಕಂಪನಿಗೆ ಬಂದ ವಾಸುದೇವ್ ಎಲ್ಲರನ್ನೂ ಮೀಟಿಂಗ್ ಹಾಲಿಗೆ ಕರೆದವರು, ನಿವೇದಿತಾ ಅಖಿಲ್ ಎಲ್ಲಿ? ಎಮರ್ಜೆನ್ಸಿ ಅಂತ ಆಗಲೇ ಎಲ್ಲರಿಗೂ ಇಮೇಲ್ ಮತ್ತೆ ಫೋನ್ ಬಂದಿತ್ತು ತಾನೇ ಎಂದು ತಮ್ಮ ಸೆಕ್ಯೂರಿಟಿಯತ್ತ ಕೆಂಗಣ್ಣು ಮಾಡಿ ಕೇಳಿದವರ ವರ್ತನೆ ನೋಡಿ ನಿವೇದಿತಾಳಿಗೆ ಗಾಬರಿಯಾಗಿತ್ತು. ಕಂಪನಿಯ ಪ್ರಾಜೆಕ್ಟ್ ವಿಷಯ ಅಥವಾ ಅವರ ಉನ್ನತಿ ನೋಡಿ ಶತ್ರು ಕಂಪನಿಗೆ ಏನಾದರೂ ಪಿತೂರು ಮಾಡಿದರೆ ಮಾತ್ರ ತನ್ನ ತಂದೆ ತಾಳ್ಮೆ ಕಳೆದುಕೊಳ್ಳುತ್ತಾರೆ ಎನ್ನುವುದು ಇಷ್ಟು ವರ್ಷಗಳಲ್ಲಿ ಅವಳಿಗೆ ತಿಳಿದ ವಿಷಯ. ಅಳುಕುತ್ತಲೇ ತಂದೆಯ ಪಕ್ಕ ಹೋಗಿ ಕಿವಿಯಲ್ಲಿ ಮೆಲ್ಲಗೆ ಅಖಿಲ್ ವಿಷಯ ತಿಳಿಸಿ, ಅಪ್ಪ ನಾವೆಲ್ಲ ಇದ್ದೇವೆ, ಮೀಟಿಂಗ್ ಕರೆದ ವಿಷಯ ಹೇಳಿ, ಅವನ ಬಗ್ಗೆ ಮನೆಯಲ್ಲಿ ಮಾತನಾಡೋಣ ಎಂದು ಮೃದುವಾಗಿ ಹೇಳಿ ಅವಳ ಸೀಟಲ್ಲಿ ಬಂದು ಕುಳಿತಳು. ಓಕೆ,
ಎ1 ರಾವತ್ ಅಂಡ್ ಸನ್ಸ್ ಇಂಡಸ್ಟ್ರೀಸ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಎಷ್ಟೋ ಕ್ಲೈಂಟ್ಸ್ ಎದುರು ನಮ್ಮ ಪ್ರಾಡಕ್ಟಿಗೆ ಸರಿ ಸಮನಾಗಿ ನಿಲ್ಲುವ ಏಕೈಕ ಕಂಪನಿ ಅದು. ನಿನ್ನೆಯಷ್ಟೇ ಆ ಕಂಪನಿ ಉಸ್ತುವಾರಿ ರಾಜೇಶ್ ರಾವತ್ ಮಗ ರೋಹನ್ ರಾವತ್ ಹೊತ್ತಿದ್ದಾನೆ. ಅವನು CEO ಹುದ್ದೆ ಏರಿ 24 ಗಂಟೆಗಳೂ ಆಗಿಲ್ಲ. ಆಗಲೇ ನಾವು ಅರ್ಧ ಮುಗಿಸಿದ್ದ ಪ್ರಾಜೆಕ್ಟ್ಗಳನ್ನು ನಮ್ಮಿಂದ ಅವನು ಕಿತ್ತುಕೊಂಡಿದ್ದಾನೆ. ಒಂದು ಪ್ರಾಜೆಕ್ಟ್ ಆಗಿದ್ದರೆ ಸುಮ್ಮನಿರುತ್ತಿದ್ದೆ. ಆದರೆ ಅವನು ನಮ್ಮಿಂದ ಕಿತ್ತುಕೊಂಡದ್ದು ಬರೋಬ್ಬರಿ 100 ಕೋಟಿ ಮೌಲ್ಯದ ಪ್ರಾಜೆಕ್ಟ್ಗಳು. ಇದಕ್ಕೆ ಕಾರಣ ನಮ್ಮ ಉದಾಸೀನತೆ. ವಾರಗಳ ಮುಂಚೆ ಕ್ಲೈಂಟ್ಸ್ ಟೇಬಲ್ ಮೇಲಿರಬೇಕಾಗಿದ್ದ ಪ್ರಾಜೆಕ್ಟ್ ಕೊಟೇಶನನ್ನು ನಾವಿನ್ನೂ ತಯಾರಿಸಿಲ್ಲ. ಶೇಮ್ ಆನ್ ಯು ಆಲ್, ಎಸ್ಪೆಷಲಿ ಸಿಂಚನ ಆ್ಯಂಡ್ ಅಖಿಲ್. ಅದೇನು ಮಾಡುತ್ತೀರೋ ನನಗೆ ಗೊತ್ತಿಲ್ಲ. ಐ ನೀಡ್ ಆಲ್ ಪ್ರಾಜೆಕ್ಟ್ ಬ್ಯಾಕ್. ನಿವೇದಿತಾ ಆ್ಯಂಡ್ ಸಾಮ್ರಾಟ್ ಕಮ್ ಟು ಮೈ ಕ್ಯಾಬಿನ್ ಎಂದು ಬಿರುಸಾಗಿಯೇ ಅಲ್ಲಿಂದ ಹೊರಟರು. ಸಿಂಚನ ಆಘಾತದಲ್ಲೇ ಕುಳಿತಿದ್ದರೆ ಅವರಿಬ್ಬರು ವೇಗವಾಗಿ ವಾಸುದೇವನನ್ನು ಹಿಂಬಾಲಿಸುತ್ತಾ ಅವರ ಕ್ಯಾಬಿನ್ ಒಳಗಡೆ ಹೋಗಬೇಕು ಎನ್ನುವಾಗ ಜೋಸೆಫ್ ನಿವೇದಿತಾ ಪಕ್ಕ ಬಂದು, ಮೇಡಮ್, ರೋಹನ್ ರಾವತ್ ನಿಮ್ಮನ್ನು ಭೇಟಿ ಮಾಡಲು ನಿಮ್ಮ ಕ್ಯಾಬಿನ್ನಲ್ಲಿ ಕಾಯುತ್ತಿದ್ದಾರೆ. ನಾವೆಲ್ಲ ಅವರನ್ನು ಹೊರಗಿರುವಂತೆ ಹೇಳಿದೆವು, ಆದರೆ ಎಂದು ತಲೆ ತಗ್ಗಿಸಿದನು. ಅವನ ಮಾತು ಕೇಳಿ ಸಾಮ್ರಾಟ್ ಮತ್ತು ನಿವೇದಿತಾ ಮುಖ ನೋಡಿಕೊಂಡು ಅವನೇನೋ ಹೇಳಬೇಕು ಎನ್ನುವಾಗ ಜೋಸೆಫ್, ನಾನು ಮೀಟಿಂಗಲ್ಲಿ ಇದ್ದೇನೆಂದು ಹೇಳು ಅನ್ನುತ್ತಾ ಅವನ ಪ್ರತಿಕ್ರಿಯೆಗೂ ಕಾಯದೆ ವಾಸುದೇವ್ ಕ್ಯಾಬಿನ್ ಒಳಗಡೆ ಹೋದಳು. ತಲೆ ಮೇಲೆ ಕೈ ಹೊತ್ತು ಕುಳಿತಿರುವ ತಂದೆಯನ್ನು ನೋಡಿದ ನಿವೇದಿತಾ ಅದು ಆಫೀಸ್ ಎನ್ನುವುದನ್ನು ಮರೆತು, ಅಪ್ಪ, ಆಲ್ ಓಕೆ, ವಿಷಯವೇನೆಂದು ಬಿಡಿಸಿ ಹೇಳಿ. ನಮ್ಮ ಪ್ರಾಜೆಕ್ಟ್ ಮಧ್ಯದಲ್ಲಿ ಕ್ಯಾನ್ಸಲ್ ಆಗಲು ಸಾಧ್ಯವೇ ಇಲ್ಲ. ಅಂಥದ್ದರಲ್ಲಿ ಈಗ ಎಂದು ಅವರೆದುರು ಕುಳಿತು ಅಪ್ಪನ ಕೈ ಹಿಡಿದಳು. ಈ ಕತೆ ಇನ್ನು ಮುಂದುವರಿಯಲಿದೆ.